ಈ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ಅವರು ಜಾಯ್ನ್ ಆಗಿದ್ದಾರೆ. ಹಾಗೇನೇ ಸುಗ್ರೀವಾಜ್ಞೆ ಜಾರಿಯ ವಿಚಾರದಲ್ಲಿ ವಿಧೇಯಕಗಳಿಗೆ ಅಂಕಿತ ಹಾಕುವ ವಿಚಾರದಲ್ಲಿ ಸದ್ಯಕ್ಕೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮತ್ತೊಬ್ಬ ಹಿರಿಯ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಮತ್ತು ದೀಪ್ತಿ, ನಿಮಗೆ ಶುಭೋದಯ. ನಿಮ್ಮ ಸುದ್ದಿಗಳ ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಈಗ ಸುದ್ದಿಗಳನ್ನು ಆರಂಭ ಮಾಡೋಣ. ಮೊದಲದಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಸರ್ಕಾರಗಳ ವಿರುದ್ಧ ಜನಸಾಮಾನ್ಯರು ಸಿಟ್ಟಿಗೆದ್ದಿದ್ದಾರೆ. ದರ ಏರಿಕೆಯ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸರ್ಕಾರಿ ಬಸ್ನಲ್ಲಿ ದರ ಏರಿಕೆ ಬಿಸಿ ನೋಡಿ ಆಯ್ತು, ಹಾಲಿನ ದರ ಏರಿಕೆ ಆಯ್ತು, ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ, ಕರೆಂಟ್ ಶಾಕ್, ಇದರ ಮಧ್ಯೆ ಮೆಟ್ರೋ ಶಾಕ್. ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಗ್ಯಾರಂಟಿ ಕತ್ತರಿ. ಇವತ್ತಿನಿಂದಾನೇ ಮೆಟ್ರೋ ಟಿಕೆಟ್ ದರ ಒಂದಲ್ಲ ಎರಡಲ್ಲ ಪ್ರಿಯ ವೀಕ್ಷಕರೇ, 46% ಹೆಚ್ಚಳ ಮಾಡಿ ಆಗಿದೆ. ಪರಿಷ್ಕೃತ ದರ ಜಾರಿಯೂ ಬಂದಾಗಿದೆ ಇವತ್ತಿನಿಂದ. ಈ ಮೂಲಕ ಗ್ರಾಹಕರಿಗೆ ಬರೆ ಎಳೆಯುವಂತಹ ಕೆಲಸ BMRCLನಿಂದ ಆಗಿದೆ. ಸ್ಮಾರ್ಟ್ ಕಾರ್ಡ್ಗೆ ಹೆಚ್ಚುವರಿ ರಿಯಾಯಿತಿ, BMRCLನಿಂದ QR ಕೋಡ್ ರಿಯಾಯಿತಿಯನ್ನ ರದ್ದು ಮಾಡಲಾಗಿದೆ. ಯಾವುದೇ ಮುನ್ಸೂಚನೆಯನ್ನ ನೀಡದೆ ದರ ಏರಿಕೆ ಮಾಡುವಂಥದ್ದು ಸರಿನಾ? ಕಳೆದ 8 ವರ್ಷಗಳ ಹಿಂದೆ ದರ ಏರಿಕೆಯನ್ನ ಮಾಡಿತ್ತು ಸರ್ಕಾರ BMRCL. ಆದರೆ ಈಗ ಯಾವುದೇ ರೀತಿಯ ಸೂಚನೆಯೂ ಇಲ್ಲ, ಏನು ಕಥೆನೂ ಇಲ್ಲ. ಏಕಾಏಕಿ 46% ದರ ಏರಿಕೆ ಮಾಡಿಬಿಟ್ರೆ ಜನಸಾಮಾನ್ಯರು ನಾವೆಲ್ಲಿ ಹೋಗೋಣ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಜನಸಾಮಾನ್ಯರು ಮಾತಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾರ್ಯಾರು ಏನೇನು ಹೇಳ್ತಾರೆ, ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ, ಒಂದ್ಸರಿ ನೋಡ್ಕೊಂಬರೋಣ. ಟಿಸಿ ಬಸ್ ದರದ ಏರಿಕೆಯ ಬೆನ್ನಲ್ಲೇ ಮತ್ತೆ ಈಗ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಪ್ರಯಾಣಿಕರನ್ನ ಮಾತಾಡ್ಸೋಣ. ಮಿನಿಮಮ್ 10 ರೂಪಾಯಿ, ಮ್ಯಾಕ್ಸಿಮಮ್ 90 ರೂಪಾಯಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದನೇ ಈ ಒಂದು ದರ ಏರಿಕೆ ಜಾಸ್ತಿ ಆಗಿರೋದು. ಪ್ರಯಾಣಿಕರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಇವತ್ತಿಂದ ರೇಟ್ ಜಾಸ್ತಿ ಆಗಿರುವಂಥದ್ದು ನಮ್ಮ ಮೆಟ್ರೋನಲ್ಲಿ, ಈ ಬಗ್ಗೆ ಏನು ಹೇಳ್ತೀವಿ? ಸೊ ಆ್ಯಕ್ಚುಲಿ ಇದು ಏನಂದರೆ ಸ್ಟಾರ್ಟಿಂಗ್ ಕಡಿಮೆ ಇತ್ತು ಆ್ಯಂಡ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು. ಇಟ್ ವಾಸ್ ವೆರಿ ಫೈನ್. ಬಟ್ ಇವಾಗ ಏನಾಗಿದೆ ಅಂದರೆ ಅಟ್ಲೀಸ್ಟ್ 5-10% ಇನ್ಕ್ರೀಸ್ ಮಾಡಿದ್ರೆ ಕೂಡ ಅದು ತುಂಬ ದೊಡ್ಡದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ BMTCದು ಕೂಡ ಇನ್ಕ್ರೀಸ್ ಆಗಿದೆ, ಪ್ಲಸ್ ಅದು ಇವಾಗ ಮೆಟ್ರೋದು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ವಿ ಅಂಡರ್ಸ್ಟ್ಯಾಂಡ್, ನಮ್ಗೆ ಗೊತ್ತು ಅದು ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ ಅಂತ. ಇಟ್ ಡಸಂಟ್ ಮೀನ್ ದಟ್ ಇವರೆಲ್ಲ ಅಂದರೆ ಈ ಥರ ಇನ್ಕ್ರೀಸ್ ಮಾಡಿದ್ರೆ ದಿಸ್ ಇಸ್ ನಾಟ್ ಫೇರ್, ಐ ಫೀಲ್. ಸೊ ರೇಟರ್ ಶುಡ್ ಡಿಕ್ರೀಸ್. ಏನೇನು ಇನ್ಕ್ರೀಸ್ ಮಾಡಿದ್ದಾರೆ ಅದು ಮತ್ತೆ ಡಿಕ್ರೀಸ್ ಮಾಡಬೇಕು. ಆ್ಯಂಡ್ ದೇರ್ ಆರ್ ಅದರ್ ವೇಸ್ ಟು ಗೆಟ್ ಅ ರೆವೆನ್ಯೂ ಫಾರ್ ದ ಗೌರ್ಮೆಂಟ್. ಈಗ BMRCL ಅವರು ಹೇಳ್ತಾ ಇರುವಂಥದ್ದು 2017ರಲ್ಲಿ ನಾವು ದರ ಏರಿಕೆ ಮಾಡಿದ್ವಿ, ಅದಾದ ನಂತರ ನಾವು ದರವನ್ನು ಏರಿಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರು. ಈ ಬಗ್ಗೆ ಏನು ಹೇಳ್ತೀರಿ ಅಂತ? BMRCL ಅವರು ಓಕೆ. ಸೊ ಇನ್ನೊಂದು ಏನಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ ಸ್ಯಾಲ್ರೀಸ್ ಇರುತ್ತೆ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಬೇಸ್ಡ್ ಆನ್ ದ ಪ್ರಾಸ್ಪೆಕ್ಟಿವ್ ಆಫ್ ದ BMRCL ಆರ್ KSRTC ವಾಟ್ ಎವರ್ ಇಟ್ ಈಸ್. ಬಟ್ ಇನ್ನೊಂದು ಏನಂದರೆ ದೊಡ್ಡ ವಿಷಯ, ದೇರ್ ಆರ್ ಅದರ್ ವೇಸ್ ಟು ಜನರೇಟ್ ದ ರೆವೆನ್ಯೂ ಫಾರ್ ದ ಗೌರ್ಮೆಂಟ್. ಬೇರೆ ರೀತಿ ಇದೆ ಇದು ಮಾಡೋಕ್ಕೆ. ಇವಾಗ ಇನ್ಕ್ರೀಸ್ ಮಾಡಿಬಿಟ್ರೆ ಇವಾಗ ನಾವು ತೊಗೊಳ್ತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಸೊ ದಟ್ ಈಸ್ ವಾಟ್ ಮೈ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಅದರ್ ಥಿಂಗ್ ಈಸ್ ಐ ಬಿಲೀವ್ ದ ಪ್ರೈಸಸ್ ಶುಡ್ ಡಿಕ್ರೀಸ್, ಬಿಕಾಸ್ ಇನ್ಕ್ರೀಸಿಂಗ್ ದ ಪ್ರೈಸ್ ಇಟ್ ಈಸ್ ನಾಟ್ ಅ ರೈಟ್ ವೇ ಟು ಸರ್ವ್ ದ ಪಬ್ಲಿಕ್, ಐ ಬಿಲೀವ್. ಸೊ ಇಫ್ ದೇ ಆರ್ ಇನ್ ಟು ದ ಗೌರ್ಮೆಂಟ್ ಆ್ಯಂಡ್ ಇವರೆಲ್ಲ ಇಷ್ಟು ದೊಡ್ಡದು ಗೌರ್ಮೆಂಟ್ ನಡೆಸ್ತಿದಾರಂದರೆ ಅಲ್ಟಿಮೇಟ್ಲಿ ದೇ ಶುಡ್ ಬಿ ಸಮ್ ಅದರ್ ರಿಲೀಫ್ಸ್ ಆಸ್ ವೆಲ್, ಸೊ ದಟ್ ದ ಪೀಪಲ್ ಶುಡ್ ಗೆಟ್ ಬೆನಿಫಿಟ್ ಆಫ್ ಇಟ್. ಒಂದು ಕಡೆ ಇವರು ಯೋಜನೆಗಳನ್ನ ಅಂದರೆ ಫ್ರೀ ಯೋಜನೆಗಳನ್ನ ಕೊಡುವಂಥದ್ದನ್ನು ಮಾಡಿದ್ದಾರೆ ಸರ್ಕಾರದವರು, ಇತ್ತ ದರ ಏರಿಕೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಏನು ಹೇಳಿ? ಫ್ರಮ್ ದ ಪುವರ್ ಪೀಪಲ್ ಆ್ಯಂಡ್ ದ ಪೀಪಲ್ ಹೂ ಆರ್ ಫ್ರಮ್ ಲೋವರ್ ಕ್ಲಾಸ್, ಅಂದರೆ ಇವಾಗ BPL ಕಾರ್ಡ್ ಎಲ್ಲ ಇದ್ದಾರೆ, ಅವರು ಪೀಪಲ್ ಹೂ ಕಮ್ ಫ್ರಮ್ ದ ಲೋವರ್ ಬ್ಯಾಕ್ಗ್ರೌಂಡ್, ಅವ್ರಿಗೆಲ್ಲ ಇದು ಬೆನಿಫಿಟ್ ಆಗ್ತಿದೆ. ನಾನಿಲ್ಲ ಅಂತ ಇಲ್ಲ,
ಇನ್ವೇ ಎವ್ರಿ ಮಂತ್ 2000 ಕೊಡ್ತಿದ್ದಾರೆ. ಐ ಬಿಲೀವ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ದ ಬೆಸ್ಟ್ ಗೌರ್ಮೆಂಟ್ ಇನ್ ಕರ್ನಾಟಕ, ಐ ಬಿಲೀವ್. ಬಿಕಾಸ್ ನಾನು ಅದು ಇದು ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಫ್ರಮ್ 2022 ಯಾವಾಗ ಎಲೆಕ್ಷನ್ ಆಗಿದೆ ಅದಾದಮೇಲೆ ದಿಸ್ ಪೀಪಲ್ ಹ್ಯಾವ್ ಬ್ರಾಟ್ ಲಾಟ್ ಆಫ್ ಚೇಂಜಸ್, ಐ ಬಿಲೀವ್. ಬಟ್ ದ ಅದರ್ ಸೈಡ್ ದ ಇನ್ಕ್ರೀಸ್ ನಮಗೆ ನೋಡ್ರಿ ಗೊತ್ತಿದ್ದಿದ್ದಿಲ್ಲ, ನಾವು ಬರುವಂಗೆ ಬಂದಿದ್ದೇವೆ. ಅಂಥ ಪರಿ ಅಂಥ ದುಡ್ಡು ಅಂತ ತಂದಿರೋದಿಲ್ಲ ನಾವು. ಎಷ್ಟಿರುತ್ತೋ ಅಷ್ಟು ಬಂದೇವಿ. ಈಗ ನಮ್ಮ ಮಗ ಇಲ್ಲೇ ಕೆಲಸ ಮಾಡ್ತಿದ್ದಾನೆ, ಈಗ ಅವಂಗೂ ತ್ರಾಸ ಆಗುತ್ತಲ್ಲ. ಅದು ದುಡ್ಕೊಂತೀವಿ, ನಮ್ಮ ಮಕ್ಕಳೆಲ್ಲಿ ಹೋಗ್ಬೇಕು ಹಿಂಗೆ ದರ ಏರಿಸಿದ್ರೆ. ಪಗಾರ ಸ್ಯಾಲ್ರಿ ಅಂತೂ ಏರ್ಸಲ್ಲ, ಅಷ್ಟರೊಳಗೆ ದುಡಿಸ್ಕೊತೈತಿ ಎಲ್ಲರೂ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅಷ್ಟೇ. ಈ ಯೋಜನೆ ಒಳಗರೆ ಎಲ್ಲಿ ನೆಟ್ಟಿಗೆ ರೊಕ್ಕ ಹಾಕಕತ್ತಾರ್ರಿ ನಮಗೆ. ಅದು ಸರಿಯಾಗಿ ಬರ್ತಾ ಇಲ್ಲ. ಇಲ್ಲ, ಈಗ 2 ತಿಂಗಳು ಆಯ್ತು, ಎಲ್ಲಿ ರೊಕ್ಕ ಬಂದಿದ್ದಾವೆ ನಮಗೆ? ಬಂದಿಲ್ಲ, ಒಟ್ಟ ರೊಕ್ಕ ಬಂದಿಲ್ಲ. ಇಲ್ಲ 2000 ಬಂದಿಲ್ಲ. ಈ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸುಗ್ರೀವಾಜ್ಞೆ ಜಾರಿಯ ವಿಚಾರದಲ್ಲಿ, ವಿಧೇಯಕಗಳಿಗೆ ಅಂಕಿತ ಹಾಕುವ ವಿಚಾರದಲ್ಲಿ ಸದ್ಯಕ್ಕೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮತ್ತೊಬ್ಬ ಹಿರಿಯ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಮತ್ತು ದೀಪ್ತಿ, ನಿಮಗೆ ಶುಭೋದಯ. ನಿಮ್ಮ ಸುದ್ದಿಗಳ ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಈಗ ಸುದ್ದಿಗಳನ್ನು ಆರಂಭ ಮಾಡೋಣ. ಮೊದಲದಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಸರ್ಕಾರಗಳ ವಿರುದ್ಧ ಜನಸಾಮಾನ್ಯರು ಸಿಟ್ಟಿಗೆದ್ದಿದ್ದಾರೆ. ದರ ಏರಿಕೆಯ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸರ್ಕಾರಿ ಬಸ್ನಲ್ಲಿ ದರ ಏರಿಕೆ ಬಿಸಿ ನೋಡಿ ಆಯ್ತು, ಹಾಲಿನ ದರ ಏರಿಕೆ ಆಯ್ತು, ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ, ಕರೆಂಟ್ ಶಾಕ್, ಇದರ ಮಧ್ಯೆ ಮೆಟ್ರೋ ಶಾಕ್. ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಗ್ಯಾರಂಟಿ ಕತ್ತರಿ. ಇವತ್ತಿನಿಂದಾನೇ ಮೆಟ್ರೋ ಟಿಕೆಟ್ ದರ ಒಂದಲ್ಲ ಎರಡಲ್ಲ ಪ್ರಿಯ ವೀಕ್ಷಕರೇ, 46% ಹೆಚ್ಚಳ ಮಾಡಿ ಆಗಿದೆ. ಪರಿಷ್ಕೃತ ದರ ಜಾರಿಯೂ ಬಂದಾಗಿದೆ ಇವತ್ತಿನಿಂದ. ಈ ಮೂಲಕ ಗ್ರಾಹಕರಿಗೆ ಬರೆ ಎಳೆಯುವಂತಹ ಕೆಲಸ BMRCLನಿಂದ ಆಗಿದೆ. ಸ್ಮಾರ್ಟ್ ಕಾರ್ಡ್ಗೆ ಹೆಚ್ಚುವರಿ ರಿಯಾಯಿತಿ, BMRCLನಿಂದ QR ಕೋಡ್ ರಿಯಾಯಿತಿಯನ್ನ ರದ್ದು ಮಾಡಲಾಗಿದೆ. ಯಾವುದೇ ಮುನ್ಸೂಚನೆಯನ್ನ ನೀಡದೆ ದರ ಏರಿಕೆ ಮಾಡುವಂಥದ್ದು ಸರಿನಾ? ಕಳೆದ 8 ವರ್ಷಗಳ ಹಿಂದೆ ದರ ಏರಿಕೆಯನ್ನ ಮಾಡಿತ್ತು ಸರ್ಕಾರ, BMRCL. ಆದರೆ ಈಗ ಯಾವುದೇ ರೀತಿಯ ಸೂಚನೆಯೂ ಇಲ್ಲ, ಏನು ಕಥೆನೂ ಇಲ್ಲ. ಏಕಾಏಕಿ 46% ದರ ಏರಿಕೆ ಮಾಡಿಬಿಟ್ರೆ ಜನಸಾಮಾನ್ಯರು ನಾವೆಲ್ಲಿ ಹೋಗೋಣ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಜನಸಾಮಾನ್ಯರು ಮಾತಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಯಾರ್ಯಾರು ಏನೇನು ಹೇಳ್ತಾರೆ, ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ, ಒಂದ್ಸರಿ ನೋಡ್ಕೊಂಬರೋಣ. RTC ಬಸ್ ದರದ ಏರಿಕೆಯ ಬೆನ್ನಲ್ಲೇ ಮತ್ತೆ ಈಗ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಪ್ರಯಾಣಿಕರನ್ನ ಮಾತಾಡ್ಸೋಣ. ಮಿನಿಮಮ್ 10 ರೂಪಾಯಿ, ಮ್ಯಾಕ್ಸಿಮಮ್ 90 ರೂಪಾಯಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದನೇ ಈ ಒಂದು ದರ ಏರಿಕೆ ಜಾಸ್ತಿ ಆಗಿರೋದು. ಪ್ರಯಾಣಿಕರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಇವತ್ತಿಂದ ರೇಟ್ ಜಾಸ್ತಿ ಆಗಿರುವಂಥದ್ದು ನಮ್ಮ ಮೆಟ್ರೋನಲ್ಲಿ, ಈ ಬಗ್ಗೆ ಏನು ಹೇಳ್ತೀರಿ? ಸೊ ಆ್ಯಕ್ಚುಲಿ ಇದು ಏನಂದರೆ ಸ್ಟಾರ್ಟಿಂಗ್ ಕಡಿಮೆ ಇತ್ತು ಆ್ಯಂಡ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು, ಇಟ್ ವಾಸ್ ವೆರಿ ಫೈನ್. ಬಟ್ ಇವಾಗ ಏನಾಗಿದೆ ಅಂದರೆ ಅಟ್ಲೀಸ್ಟ್ 5-10% ಇನ್ಕ್ರೀಸ್ ಮಾಡಿದ್ರೆ ಕೂಡ ಅದು ತುಂಬ ದೊಡ್ಡದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ BMTCದು ಕೂಡ ಇನ್ಕ್ರೀಸ್ ಆಗಿದೆ, ಪ್ಲಸ್ ಅದು ಇವಾಗ ಮೆಟ್ರೋದು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ವಿ ಅಂಡರ್ಸ್ಟ್ಯಾಂಡ್, ನಮ್ಗೆ ಗೊತ್ತು ಅದು ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ ಅಂತ. ಇಟ್ ಡಸಂಟ್ ಮೀನ್ ದಟ್ ಇವರೆಲ್ಲ ಅಂದರೆ ಈ ಥರ ಇನ್ಕ್ರೀಸ್ ಮಾಡಿದ್ರೆ ದಿಸ್ ಇಸ್ ನಾಟ್ ಫೇರ್, ಐ ಫೀಲ್. ಸೊ ದ ರೇಟರ್ ಶುಡ್ ಡಿಕ್ರೀಸ್. ಏನೇದು ಇನ್ಕ್ರೀಸ್ ಮಾಡಿದ್ದಾರೆ ಅದು ಮತ್ತೆ ಡಿಕ್ರೀಸ್ ಮಾಡಬೇಕು. ಆ್ಯಂಡ್ ದೇರ್ ಆರ್ ಅದರ್ ವೇಸ್ ಟು ಗೆಟ್ ಅ ರೆವೆನ್ಯೂ ಫಾರ್ ದ ಗೌರ್ಮೆಂಟ್. ಈಗ BMRCL ಅವರು ಹೇಳ್ತಾ ಇರುವಂಥದ್ದು 2017ರಲ್ಲಿ ನಾವು ದರ ಏರಿಕೆ ಮಾಡಿದ್ವಿ, ಅದಾದ ನಂತರ ನಾವು ದರವನ್ನು ಏರಿಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರು. ಈ ಬಗ್ಗೆ ಏನು ಹೇಳ್ತೀರಿ ಅಂತ? BMRCL ಅವರು. ಓಕೆ, ಸೊ ಇನ್ನೊಂದೇನೆಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ ಸ್ಯಾಲ್ರೀಸ್ ಇರುತ್ತೆ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಬೇಸ್ಡ್ ಆನ್ ದ ಪ್ರಾಸ್ಪೆಕ್ಟಿವ್ ಆಫ್ ದ BMRCL.